ಬೈಕ್ ಅಪಘಾತದಲ್ಲಿ ತಂದೆ ತಾಯಿ ಮಗು ಆಸ್ಪತ್ರೆ ಪಾಲಾಗಿದ್ದಾರೆ. ಅವರುಗಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು, ಆದರೆ ಹಣದ ಖರ್ಚಾಗುತ್ತೆ. ಆ ಕಾರಣಕ್ಕೆ ಮಗುವಿನ ಚಿಕಿತ್ಸೆಗಾಗಿ ಭಿಕ್ಷೆ ಬೇಡಲಿಕ್ಕೆ ಕುಟುಂಬ ಮುಂದಾಗಿದೆ. ಗ್ರಾಮದ ಯುವಕರು ಸಂಬಂಧಿಕರ ಜೊತೆಗೂಡಿ ಹಣ ಸಂಗ್ರಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು ನಂಜನಗೂಡು ತಾಲೂಕಿನ ಹೆಡತಲಿಯಲ್ಲಿ ಕಂಡುಬಂದಂತಹ ಮನ ಕಲಕುವ ಘಟನೆ. ಸೆಪ್ಟೆಂಬರ್ 2ರಂದು ಬೈಕ್ನಲ್ಲಿ ಅಪಘಾತ ಆಗಿದೆ. ಹೆಡತಲೆ ಗ್ರಾಮದ ದಂಪತಿ ಪುತ್ರಿಗೆ ಗಂಭೀರವಾಗಿ ಗಾಯವಾಗಿದೆ. ಬಾಲಕಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ಐಸಿಯುನಲ್ಲಿ ಮಗು ನೋಡ್ಲಿಕ್ಕೂ ಕೂಡ ಬಿಡಲ್ಲ. 3 ದಿನದ ಚಿಕಿತ್ಸೆಯ ಖರ್ಚು ಈವರೆಗೂ 1,80,000 ಖರ್ಚಾಗಿದೆ. ಪೂರ್ತಿ ದುಡ್ಡು ಕಟ್ಟುವಂತೆ ಆಸ್ಪತ್ರೆಯವರು ಹೇಳ್ತಾ ಇದ್ದಾರೆ. ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಭಿಕ್ಷೆ ಬೇಡೋದೊಂದೇ ಆ ಕುಟುಂಬಕ್ಕಿದ್ದಂತಹ ಮಾರ್ಗ. ಮಗುವಿನ ಚಿಕಿತ್ಸೆ ಹಣಕ್ಕಾಗಿ ಈಗ ಬೀದಿಯಲ್ಲಿ ಹೋಗಿ ಹಣ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೆರಗೊಡ್ಡಿ ಹಣ ಕೊಡಿ, ನನ್ನ ಮಗುವಿನ ಜೀವ ಉಳಿಸ್ಕೊಳ್ಬೇಕು, ಆಸ್ಪತ್ರೆ ಖರ್ಚಿಗಾಗಿ ಈ ಹಣ ಬೇಕಾಗಿದೆ ಅಂತ ಕಣ್ಣೀರು ಹಾಕ್ತಾ ಇರುವಂತಹ ಮನ ಕಲಕುವಂತಹ ಘಟನೆ ಎಂಥವರನ್ನು ಕೂಡ ಒಂದು ಕ್ಷಣ ಕಣ್ಣೀರು ಹಾಕುವಂತೆ ಮಾಡುತ್ತೆ. ಯಾವುದೋ ಕಾರಣಕ್ಕೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಮಾಡೋದವನು ಅವನಿಂದ ಏನು ಸಂಗ್ರಹ ಆಗಿಲ್ಲ. ಬಟ್ ಇಲ್ಲಿವರೆಗೂ ಆಗಿರೋ ಖರ್ಚು ನೋಡಿ. ಆಸ್ಪತ್ರೆ ಹಣಕ್ಕಾಗಿ ಭಿಕ್ಷೆ ಬೇಡದಂತಹ ಪ್ರಕರಣ. ಈಗ ಆಸ್ಪತ್ರೆ ಆಡಳಿತ ಮಂಡಳಿಯ ಖಂಡೇಶ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ನಮಗೆ ಗೊತ್ತಿರಲಿಲ್ಲ, ನಾವು ನಾರ್ಮಲ್ ಆಗಿ ಹೇಳೋ ರೀತಿ ಹೇಳಿದ್ವಿ, ಆದರೆ ಭಿಕ್ಷೆ ಬೇಡಿ ಹಣ ತಂದಿದ್ದಾರೆ ಅನ್ನೋದು ವಿಡಿಯೋ ನೋಡಿದ ಮೇಲೆ ನಮಗೆ ಗೊತ್ತಾಗಿದೆ. ಇದೀಗ ನಾವು ರಿಯಾಯಿತಿ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ಪೋಷಕರ ಕೋರಿಕೆಯ ಮೇರೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಸ್ಪತ್ರೆಯ ಹಣಕ್ಕಾಗಿ ಭಿಕ್ಷೆ ಬೇಡಿತ್ತು ಆ ಕುಟುಂಬ. ಹೇಗಾದ್ರೂ ಮಾಡಿ ತನ್ನ ಮಗುವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿಯಾಗಿ ಜನರ ಬಳಿ ಹೋಗಿ ಹಣ ಸಂಗ್ರಹ ಮಾಡಿದ್ರು. ಇದೀಗ ಆಸ್ಪತ್ರೆಯವರಿಗೆ ಗೊತ್ತಾಗಿದೆಯಂತೆ. ಊರಲ್ಲಿ ಕಾಸಿಲ್ಲ, ಎಲ್ಲ ತಗೊಂಡು ಸೆರಗೊಡ್ಡಿ ಭಿಕ್ಷೆ ಬೇಡಿಕೊಂಡು ಒಂದು 20-35 ಸಾವಿರ ತಂದಿದ್ದೀವಿ. ಇಲ್ಲಿ ದುಡ್ಡು ಜಾಸ್ತಿ ಕೇಳ್ತಾವ್ರ, ನಮ್ಗೆ ಅಷ್ಟು ಕೊಡೋ ಶಕ್ತಿ ಇಲ್ಲ. ಪಾಪುಗ ಆಕ್ಸಿಡೆಂಟ್ ಆಗಿತ್ತು ಮೊನ್ನೆ ಸಾಯಂಕಾಲ 6 ಗಂಟೆ 6:15 ಅಷ್ಟೊತ್ತಲ್ಲಿ. ಬೈಕ್ ಆಕ್ಸಿಡೆಂಟ್ ಆಗಿರೋದು ಬದನೊಳಲ್ಲಿ ಆಗಿರೋದು. ಅವ್ರು ಆ ಬದನೊಳಲ್ಲೇ ಗಾಡಿ ಡಿಕ್ಕಿ ಹೊಡ್ಕೊಂಡು ಮಗು ತಾಯಿ ಓದಕ್ಕೆ ಅವ್ರ ಅಪ್ಪ ಓದಕ್ಕೆ ಎಲ್ಲ ಬಿದ್ಕೊಂಡ್ರು. ನಾವು ಓದಿ ಬರಗಟ್ಟಿಲಿ ಸೇರ್ಸಿರು, ಯಾರೋ ಒಬ್ರು ಕರ್ಕೊಬೋದು ಸೇರ್ಸವ್ರ. ನಮಗೂ ನಾವು ಊರಲ್ಲಿ ನಮ್ಮ ಹತ್ರ ದುಡ್ಡು ಕಾತು ಮನೆಗೆ ಸರ್, ಊರಲ್ಲಿ ಅವರು ತುಂಬಾ ಕಡು ಬಡತನದಲ್ಲಿ ಅವ್ರಿಗೆ ಇರೋಕೆ ಮನೆ ಇಲ್ಲ. ಅವ್ರಿಗೆ ಗೇದ್ರುಂಟು, ಗೇದರಿಲ್ಲ. ತುಂಬಾ ಕಡು ಬಡತನದಲ್ಲಿ ಕಡು ಬಡತನ. ಒಂದು ದಿನಗೆ ಒಂದು ವಾರ ಗೇದ್ರೆ ತುಂಬಾ ಮನೆಯವರೆಲ್ಲ ಗೇದ್ರುವೆ ಮನೇಲಿ ಇರೋಕಿಲ್ಲ. ಒಂದು ಸಡ್ಡ ಹಾಕೊಂಡು ಮನೇಲಿ ಪಾಪ ಮಕ್ಕ ಮರಿಗಳನ್ನ ಸಾಕಿ ತುಂಬ ಕಷ್ಟಪಟ್ಟು ಮಕ್ಕಳು ಸಾಕ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಟೀ ಕುಡಿಯೋಕ್ಕೂ ಸಹ ಕಾಸಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವರು 1,20,000 ಕೇಳಿದ್ರೆ ಗೋಳೋ ಅಂತ ಹೇಳ್ತಾ ಇದ್ರು. ಆಗ ನಾವು ಮೊನ್ನೆ ರಾತ್ರಿ ಪ್ರೊಸೀಜರ್ ಪ್ರಕಾರ ಹಾಸ್ಪಿಟಲ್ ಚಾರ್ಜಸ್ನ ಪೇಷಂಟ್ ಅವ್ರಿಗೆ ಯಾರಿದ್ರು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮಗೆ ಅವರು ಈಗ ಐಸಿಯುಲ್ ಇದೆ, ಮಗು ಇನ್ನೂ ತೀರ್ಕೊಂಡಿಲ್ಲ, ಇನ್ನೂ ಕ್ರಿಟಿಕಲ್ ಸ್ಟೇಜಲ್ಲಿದೆ. ತಾಯಿ ಈಗ ಹುಷಾರಾಗ್ತಾ ಇದ್ದಾರೆ, ಅವರು ರಿಕವರಿ ಸ್ಟೇಜಲ್ಲಿ ಇದ್ದಾರೆ. ಹಾಗಾಗಿ ಅವ್ರ ಪ್ರೊಸೀಜರ್ ಪ್ರಕಾರ ಹಾಸ್ಪಿಟಲ್ ಏನೇನು ಚಾರ್ಜಸ್ ಅಂದ್ಬಿಟ್ಟು ಅಂತ ಇದ್ದಾರೆ. ನಮಗೆ ಇವ್ರ ಆರ್ಥಿಕ ಪರಿಸ್ಥಿತಿ ನಮಗೆ ಈಗ ನಿಮ್ಮ ಮಾಧ್ಯಮದಿಂದಲೇ ನಮ್ಗೆ ಗೊತ್ತಾಗಿತ್ತು. ಹಾಗಾಗಿ ನಾವೀಗ ಆಡಳಿತ ಮಂಡಳಿಯವರೆಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಏನಿದೆ ಅದನ್ನ ಬೆಸ್ಟ್ ಇದನ್ನು ಮಾಡಿಕೊಟ್ಟು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಪ್ರೊಸೀಜರ್ನ ಮಾಡಿಕೊಡ್ತೀವಿ. ಹೌದು, ಇನ್ನೂ ಐಸಿಯುಲೇ ಇದೆ, ಇನ್ನೂ ಕ್ರಿಟಿಕಲ್ ಇದೆ, ಏನು ಹೇಳೋಕ್ಕಾಗಲ್ಲ. ಇದು ಅವ್ರ ಫ್ಯಾಮಿಲಿ ಅವರು ಈಗ ಇವರು ಮತ್ತು ನಮ್ಮ ರಂಗಸ್ವಾಮಿ ಅವರು ಬಂದು ಈಗ ನನಗೆ ಹೇಳಿದ್ದು ಏನಂದ್ರೆ, ಸರ್ ನಾವು ನಮ್ಮ ಕೈಯಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ ಸರ್, ನಮಗೆ ರೇಮಾನ್ ಅವರು ಬಂದು ನಾವು ಕರ್ಕೊಂಡು ಹೋಗ್ತೀವಿ ಸರ್ ಅಂತ ಹೇಳ್ಬಿಟ್ಟು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಲೆಟ್ ಅಸ್ ಅಸ್ಯೂಮ್ ಅವ್ರಿಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ ಅಂತ. ಬಟ್ ರಿಯಾಯಿತಿ ಕೊಡ್ತೀನಿ ಅಂತಾರೆ. ಮಾನವೀಯತೆ ದೃಷ್ಟಿಯಿಂದ ಅವರ ಪರಿಸ್ಥಿತಿ ನೋಡಿದ್ದೀವಿ, ಅರ್ಥ ಆಗಿದೆ ಅಂತ ಅಂದಮೇಲೆ ಬಿಟ್ಕೊಡೋದಕ್ಕೇನು ಆಡಳಿತ ಮಂಡಳಿಗೆ? ಮತ್ತೆ ಈಗ ಡಿಸ್ಚಾರ್ಜ್ ಮಾಡ್ತೀವಿ ಅಂತಾರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ದಿವ್ಯಾ ಅವರು ರಿಯಾಯಿತಿ ಹೇಳ್ತಾ ಇರುವಂತದ್ದು ಬಹುತೇಕ ಫ್ರೀ ಅನ್ನುವಂತಹ ಸ್ಥಿತಿಯಲ್ಲಿ ಒಂದು ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳು ಕಿತ್ತು ತಿನ್ನುವಂತಹ ಪರಿಸ್ಥಿತಿಗಳಲ್ಲಿ ಇದಾವೆ. ಸದ್ಯಕ್ಕೆ ಒಂದು ಅಂತದ್ದು ಸಮಾಧಾನ ಏನು ಅಂತ ಅಂದ್ರೆ, ಇವರು ಒಂದ್ ತರದ ಹ್ಯುಮ್ಯಾನಿಟಿಯನ್ನ ತೋರಿಸ್ತಾ ಇರುವಂತದ್ದು. ಡಿಸ್ಚಾರ್ಜ್ ಮಾಡೋದಕ್ಕೆ ಆಸ್ಪತ್ರೆಯವರು ಈಗಲೂ ಕೂಡ ರೆಡಿ ಇಲ್ಲ. ಆದ್ರೆ ಪೋಷಕರು
ಡಿಸ್ಚಾರ್ಜ್ ಮಾಡಿ ಅನ್ನುವಂತ ಒತ್ತಡವನ್ನ ಪೋಷಕರು ಏರ್ತಾ ಇದ್ದಾರೆ. ಯಾಕಂದ್ರೆ ಅವರ ಪ್ರಕಾರವಾಗಿ ಮಗು ಮೃತಪಟ್ಟಿದೆ, ವೆಂಟಿಲೇಟರ್ ಅಲ್ಲಿ ಮಗು ಬದುಕ್ತಾ ಇದೆ, ಹಾಗಾಗಿ ವೆಂಟಿಲೇಟರ್ ತೆಗೆದ ಕೂಡಲೇ ಮಗು ಸತ್ತೋಗ್ಬಿಡುತ್ತೆ, ಹಾಗಾಗಿ ನಮ್ಗೆ ಇನ್ನೂ ಕಂಟಿನ್ಯೂ ಆಗೋದು ಬೇಡ ಅನ್ನುವಂಥದ್ದು ಪೋಷಕರ ಸಂಬಂಧಿಕರ ತೀರ್ಮಾನ ಆಗಿದೆ. ಹಾಗಾಗಿ ಡಾಕ್ಟರ್ ಆಸ್ಪತ್ರೆಯವರ ಕನ್ವಿನ್ಸಿಗೂ ಕೂಡ ಅವ್ರು ಒಪ್ತಾ ಇಲ್ಲ. ಹಾಗಾಗಿ ನಮ್ಗೆ ಡಿಸ್ಚಾರ್ಜ್ ಕೊಡಿ, ನೀವು ವೆಂಟಿಲೇಟರ್ ತೆಗೆದ್ಬಿಡಿ, ನಮ್ಮ ಪಾಡಿ ನಾವು ಮಗನ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ರೀತಿಯಂತ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಕರಳು ಕೀಚುವಂತಹ ವಿಷಯ ಇದು. ಯಾಕಂದ್ರೆ ಮಗುವಿನ ಚಿಕಿತ್ಸೆಗೋಸ್ಕರವಾಗಿ ಪೋಷಕರು ಅಂದ್ರೆ ಸಂಬಂಧಿಕರು ಈ ರೀತಿಯಾಗಿ ಭಿಕ್ಷೆಯನ್ನ ಬೇಡಿರುವಂತಹದ್ದು ಒಂದು ರೀತಿಯಾಗಿ ನಿಜಕ್ಕೂ ಕೂಡ ಮನ ಕರಕುವಂತಹ ಆ ವಿಡಿಯೋವನ್ನ ಗಮನಿಸಿರುವಂತಹ ಆಸ್ಪತ್ರೆಯವರು ಈಗ ಸದ್ಯಕ್ಕೆ ಅದರ ಒಂದು ರಿಯಾಯಿತಿ ನೀವು ಹೇಳಿದಂತ ರೀತಿಯಲ್ಲಿ ಸಂಪೂರ್ಣವಾಗಿ ಅದನ್ನ ಇದೇ ಮಾಡ್ಬೇಕಾಗಿತ್ತು. ಏನಂದ್ರೆ ಇಡೀ ಸಂಪೂರ್ಣವಾಗಿ ಫೀಸನ್ನೇ ಕಟ್ಟಿಸ್ಕೋಬಾರ್ದಾಗಿತ್ತು. ಸದ್ಯಕ್ಕೆ ಈ ತರದ ಒಂದು ತೀರ್ಮಾನಕ್ಕೆ ಈಗ ಆಡಳಿತ ಮಂಡಳಿ ಬಂದಿದೆ. ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.